ನೀನು ಅರಿಯದವಳೇನೂ ಅಲ್ಲ, ಅನುಭವ ಸಂಪನ್ನಳೇ. ನಿಜ. ಸಮ್ರಾಟನೆನಿಸಿದ ಪಾಂಡವಿಗೆ ಧರ್ಮಪತ್ನಿಯಾಗಿ ಮೆರೆದಾಡಿದವಳೊಂದು ಕಾಲದಲ್ಲಿ. ಈ ಕಾಲದಲ್ಲಿ ಬದುಕಿನಲ್ಲಿ ಬಂದ ಪರಿಭವವನ್ನು ಉತ್ತರಿಸುವ ಪಥದಲ್ಲಿ ಈ ವಿವಾಹ ಪ್ರಸಂಗ ತಂದಂತಹ ಸಂದಿಗ್ಧದಿಂದ ವ್ಯಸನಭರಿತಳಾಗಿ. ಖಂಡಿತವಾಗಿ ಇದನ್ನು ಅವಕಾಶ ಅಂತ ತಿಳಿ. ಹೌದು. ಇದನ್ನು ಭಾಗ್ಯೋದಯದ ಕಾಲ ಅಂತ ತಿಳಿ. ನಿನ್ನ ದುಃಖಿಸುವ ಕಾಲ ಎಲ್ಲ ಮುಗಿದು ಹೋಯ್ತು ಅಂತ ತಿಳಿ. ಅಂದ್ರೆ ಪ್ರಬಲನಾದಂತಹ ಶ್ವಶುರನಾಗಿ ನಿನ್ನ 5 ಮಕ್ಕಳಿಗೆ ಪಾಂಚಾಲ ನೃಪತಿಯೇ ಸಿಕ್ಕಿದ ಮೇಲೆ ಆರ್ಯಾವರ್ತದಲ್ಲಿ ಮಹಾರಥಿಗಳಲ್ಲಿ ಅಗ್ರಮಾನ್ಯನಾದಂತಹ ಪಾಂಚಾಲನ ಬೆಂಬಲವನ್ನು ಪಡೆದಂತಹ ಪಾಂಡವ ಪಂಚಕರು ಎಷ್ಟು ಬಲಿಷ್ಠರು ಅಂತ ನಿನಗೆ ಕಲ್ಪನೆ ಇಲ್ಲ. ಆ ಕಾರಣದಿಂದ ಏನಕೇನ ಪ್ರಕಾರೇಣ ಅಂದ್ರೆ ಧರ್ಮಸಮ್ಮತವಾದಂತಹ ಯಾವ ವಿಧದಲ್ಲಾದರೂ ಈ ಸಂಬಂಧವನ್ನು ಊರ್ಜಿತವಾಗಿಸಿ ದೃಢೀಕರಿಸುವುದು ನಿನ್ನ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ, ನಿನ್ನ ಭವಿಷ್ಯದ ದೃಷ್ಟಿಯಿಂದ ಉಚಿತವಾದದ್ದೇ ಆಗುತ್ತದೆ. ಆ ಕಾರಣದಿಂದ ಮಾತ್ರ ಅಲ್ಲ, ಮಕ್ಕಳನ್ನು ಬೆಳೆಸುವುದನ್ನು ತಪವಾಗಿಸಿಕೊಂಡವಳು ನೀನು. ತಪಸ್ವಿಯಾದವರ ಮಾತನ್ನು ಅರ್ಥ ಅನುಸರಿಸಿಕೊಂಡು ಬರ್ತದಂತೆ. ಋಷೀಣಾಂ ಪುನರಾಧ್ಯಾನಾಂ ವಾಚಮರ್ಥೋನುಧಾವತಿ. ನೀನು ಆಡಿದ ಮಾತು ಮೊದಲು, ಅರ್ಥ ಅದನ್ನು ಅನುಸರಿಸಿಕೊಂಡು ಹಿಂದಿನಿಂದ ಬರ್ತದೆ. ನಿಜ. 5 ಜೊತೆಯಾಗಿ ಹಂಚಿಕೊಳ್ಳಿ ಅಂತ ಹೇಳಿದ್ದ ಹೌದಲ್ಲ? ಆ ಮಾತೇ ಸತ್ಯವಾಗಲಿ ಅಂತೆ. ಅದು ಸತ್ಯವಾಗುವುದು ಹೇಗೆ ಸಮುಚಿತ ಅಂತ ಸಕಾಲದಲ್ಲಿ ಯೋಗ್ಯರಾದವರು ಬಂದು ದೃಢೀಕರಿಸ್ತಾರೆ. ನೀ ಯಾವ ಚಿಂತೆಯನ್ನು ಮಾಡುವುದು ಬೇಕಾಗಿಲ್ಲ. ಇದು ಮಕ್ಕಳ ಕಲ್ಯಾಣೋತ್ಸವದ ಕಾಲ. ಸಂಭ್ರಮದಿಂದ ಅದನ್ನು ಎದುರು ನೋಡುವುದೇ. ಕರೆದುಕೊಟ್ಟಳು ತರಳರೇವರ ಪೊರೆವ ಭಾರವು ನಿನ್ನದೆಂದಳು. ತರಳರೇವರ ಪೊರೆವ ಭಾರವು ನಿನ್ನದೆಂದಳು. ದುರಿತಗೊಳ್ಳದ ಶರಣರಾಗುವ ತೆರದಿ ಪಾಲಿಪುದೆಂದಳು. ಪಾಲಿಸು ಅಚ್ಚುತ ಎನ್ನುವ ಹಾಗೆ ಎಲ್ಲರನ್ನೂ ಕೊಂಡಾಡ್ತಾ ಇದ್ದಾರೆ. ನನ್ನ ಮನಸ್ಸಿನಲ್ಲಿ ಗೊಂದಲದ ವಾತಾವರಣ ತುಂಬಿಕೊಂಡ್ರೂ ಕೂಡ ಈ ಸಂದರ್ಭ ನಿನ್ನ ಆಗಮನ ಎನ್ನುವುದು ತಂಗಾಳಿ ಬೀಸಿದಂತಾಯಿತು. ನಿರಾಳತೆ ಒದಗಿತು ಖಂಡಿತವಾಗಿ. ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡುವುದಲ್ಲ, ಮತ್ತೆ ನನ್ನ ಮಕ್ಕಳ ಮುಂದಿನ ಭವಿಷ್ಯದ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಯೋಚನೆ ಹಸ್ತಿನಾವತಿಯ ಬಗ್ಗೆ ಯೋಚನೆ ಮಾಡುವುದು ಕೃಷ್ಣ. ನಾನು ಹಸ್ತಿನಾವತಿಯಲ್ಲಿ ಎಷ್ಟೊಂದು ರಾಜಕೀಯ ನಡೀತದೆ ಎನ್ನುವ ಹಾಗೆ ಸರಿಯಾಗಿ ಅರ್ಥವಿಸಿಕೊಂಡವಳು ನಾನು. ಮನೆಯ ಮಕ್ಕಳ ಮನೆಯನ್ನೇ ಸುಡುವಂತಹ ಒಂದು ಪ್ರಯತ್ನ ನಡೆದದ್ದು ನನ್ನ ಗಮನಕ್ಕೂ ಬಂದಿದೆ ಅಲ್ಲವೇ? ಕಣ್ಣಾರೆ ಕಂಡಂತಹ ಬಳಿ ಅದರ ಬಗ್ಗೆ ಇನ್ನಷ್ಟು ವಿಮರ್ಶೆ ಮಾಡೋದಕ್ಕೆ ನಾನು ಮುಂದುವರೆದು ಹೋಗ್ಬೇಕಂತಿಲ್ಲ. ಅದರ ಅನುಭವವನ್ನು ಪಡೆದುಕೊಂಡವಳೆ ನಾನು ಆಗಿದ್ದೆ. ಸರಿ. ಆದ್ರೆ ಈ ಸಂದರ್ಭ ಹೆದರಿಕೆ ಆಗುವುದೇ ಹೇಗೆ? ನನ್ನ ಮಕ್ಕಳನ್ನು ಯಾವ ರೀತಿ ಕಾಪಾಡಲಿ ಎನ್ನುವ ಹಾಗೆ. ನಿನ್ನ ತಾಯ್ತನ ರಕ್ಷಿಸ್ತದಲ್ಲ ತಾಯಿ. ಸಾಕಾಗುವುದಿಲ್ಲ ಕೃಷ್ಣ. 5 ಮಂದಿಯರಿಗೆ ಈ ತಾಯ್ತನದ ಯೋಗ ಎನ್ನುವುದು ಸಾಕಾಗುವುದಿಲ್ಲ ಅಂತ ಹೇಳುದು ನಾನು. ಪಾಲಿಸುವ ಪಿತನಿಲ್ಲದಿದ್ದರೂ ನೀನೆಲ್ಲವೂ ಆಗಿ ಪೊರೆದವಳು ಇದು ತನಕ. ಅದೀಗ ಸಾಕಾಗುವುದಿಲ್ಲ ಅಂತ ಕಾಣುವುದಕ್ಕೆ ನನ್ನೊಬ್ಬಳಿಂದ ಸಾಧ್ಯ ಇಲ್ವಾಗಿಲ್ಲ ಎನ್ನುವಾಗಿ ಹೇಳ್ತಾ ಇದ್ದೆ. ಮತ್ತೇನು ಮಾಡುವ ಯೋಚನೆ? ಒಬ್ಬರಿಂದ ಮಾತ್ರ ಸಾಧ್ಯ. ಯಾರಪ್ಪ? ಬೇರೆ ಯಾರೂ ಅಲ್ಲ ಕೃಷ್ಣ. ಈ ಜಗತ್ತನ್ನೇ ಪಾಲಿಸುವ ಯಾರು ಅಂತ ಕೇಳಿದ್ರಿ ಸಂದರ್ಭ ಅದು ನೀನಾಗಿದ್ದೀಯ. ಜಗತ್ತಿಗೆ ತಂದೆಯೂ ನಿನ್ನ ತಾಯಿಯೂ ನೀನಾಗಿದ್ದೀಯ. ಹಾಗಾಗಿ ನನ್ನ ಮಕ್ಕಳಿಗೆ ತಾಯಿಯ ಸ್ಥಾನದಲ್ಲಿದ್ದುಕೊಂಡು ಅವರನ್ನು ಅನುಕ್ಷಣವು ಪೊರೆಯಬೇಕಾಗಿರುವುದು ಏನು. ಹಾಗಾಗಿ ಇದು ಈ 5ರನ್ನು ನಿನ್ನ ಚರಣಗಳಿಗೆ ಒಪ್ಪಿಸ್ತಾ ಇದ್ದೇನೆ. ಅವರನ್ನು ನೀನೇ ಪೊರೆಯಬೇಕು, ನೀನೇ ಕಾಯಬೇಕು ಕೃಷ್ಣ, ನೀನೇ. ಹೇಳಿ ಹೇಳಿ ಹೇಳಿ. ದುಷ್ಟನಾದಂತಹ ಕಂಸವ ಯದುಕುಲಕ್ಕೆ ಮಾರಕನಾದ ಕಾಲದಲ್ಲಿ ಕಂಸವಧೆಯನ್ನು ಸಾಧಿಸಿದ ಮೇಲೆ ಅಕ್ರೂರನ ಮೂಲಕವಾಗಿ ಧೃತರಾಷ್ಟ್ರನಿಗೆ ಒಂದು ಸಲಹೆಯನ್ನು ಸೂಚನೆಯಾಗಿ ಕೊಟ್ಟು ಕಳಿಸಿದ್ದೆ. ಪಾಂಡವ ಪಂಚಕರಿಗೆ ಅನ್ಯಾಯವೆಸಗಿದರೆ ನಿನ್ನ ದುಷ್ಟ ದುರಿತತೆ ವಿಪರಿಣಾಮವನ್ನು ಬೀರಿ ನಿನ್ನಗೆ ನಿನ್ನ ಸಂತಾನ ಪರಂಪರೆಗೆ ಅವಸಾನವನ್ನು ತಂದುಕೊಡ್ತದೆ. ಎಚ್ಚೆತ್ತುಕೋ. ಧರ್ಮ ಬೀರುವಾಗಿದ್ದು ಧರ್ಮವನ್ನೇ ಅನುಸರಿಸುವಂತ ಒಂದು ಹಂತದಲ್ಲಿ ಅವನಿಗೆ ಎಚ್ಚರಿಕೆ ಕೊಟ್ಟಾಯಿತು. ಅದನ್ನೂ ಅವಗಣಿಸಿ ತನ್ನ ಮಕ್ಕಳು ತಾನು ತನ್ನ ಸೌಖ್ಯ ಈ ಸ್ವಾರ್ಥದಿಂದಲೇ ಅವರು ಪ್ರವೃತ್ತರಾಗ್ತಾರಾದ್ರೆ ನೀ ಚಿಂತಿಸಬೇಡಮ್ಮ. ಒಬ್ಬಾತನಿಗೆ ತನ್ನ ಪಂಚಪ್ರಾಣಗಳನ್ನು ರಕ್ಷಿಸುವುದು ಪ್ರಥಮಾದ್ಯತೆಯ ಕರ್ತವ್ಯ. ನಾನು ನನ್ನ 5 ಪ್ರಾಣಗಳು ಅಂತ ಪ್ರತ್ಯೇಕ ಬೇರೆ ಯಾರನ್ನು ಹುಡುಕುವುದಿಲ್ಲ. ನಿನ್ನ 5 ಮಕ್ಕಳನ್ನು ಇಂದಿನಿಂದ ನನ್ನೊಳಗಿರಿಸಿಕೊಂಡು ನನ್ನ ಪ್ರಾಣ ಪಂಚಕವನ್ನು ಸಂರಕ್ಷಿಸುವ ವಿಧಾನದಲ್ಲಿ ಅವರ ಹಿತವನ್ನು ಸಾಧಿಸುವಲ್ಲಿ ಬದ್ಧ ದೀಕ್ಷಿತನಿದ್ದೇನೆ. ನಿಶ್ಚಿಂತೆಯಿಂದ ವಿವಾಹೋತ್ಸವಕ್ಕೆ ದೃಪದನಿಂದ ಕರೆ ಬರುವಾಗ ಹೊರಡುವುದಕ್ಕೆ ಸನ್ನದ್ಧರಾಗಿ
ಹಾಗೆ ನಾನು ತಿಳಿದಿದ್ದೇನು. ಈಗ ಅದು ಆಗಿ ಹೋಯಿತಲ್ಲ, ತಾನೊಂದು ಬಗೆದರೆ ವಿಧಿಯೊಂದು ಬಗೆಯಿತಂತೆ. ನಾವು ವಿಪ್ರರು ಎಂಬ ಹಾಗೆ ಮಗಳನ್ನು ಕೊಟ್ಟದ್ದು, ಆದ್ರೆ ಅವರು ಯಾರು? ಹಸ್ತಿನಿಯವರು, ಪಾಂಡವರು. ದೇವನ ಲೀಲೆಯನ್ನು ಬಲ್ಲವರು ಯಾರು? ಈ ವಿಚಾರವನ್ನು ನೀನೇ ಬಂದು ಹೇಳಿದವನಲ್ಲವೇ? ಹೌದು. ಕುಲಾಲ ಭವನಕ್ಕೆ ನಿನ್ನನ್ನು ಕಳುಹಿಸಿದವನು ನಾನೇ. ಅಲ್ಲಿ ಅವರಾಡುವಂತಹ ವಚನಗಳನ್ನು ಕೇಳಿ ನನ್ನ ಬಳಿಗೆ ಬಂದು ಈ ರೀತಿಯಾಗಿ ಆಡಿದ್ದೀಯ. ಸಂತೋಷವಾಯಿತು. ಮಗು, ಮಧುಮಕ್ಕಳಿಯಲ್ಲಿ ಅವರನ್ನು ಕರೆಸಿ ನೋಡೋಣ. ಅರಿತುಕೊಂಡೆ. ನಾನು ಮೊದಲೇ ಸಂಕಲ್ಪಿಸಿದ್ದೇ ಹಾಗೆ. ನನ್ನ ಮಗಳಾದ ದ್ರೌಪದಿಯನ್ನು ಕೊಡುವುದು ಅದು ಅರ್ಜುನನಿಗೆ ಎಂಬ ಹಾಗೆ. ಆದರೆ ಇನ್ನೊಂದು ವಿಚಾರ ಆಗಿ ಹೋಯಿತಲ್ಲ. ನಿಮ್ಮ ತಾಯಿಯ ಮಾತಿನಂತೆ ಪಂಚ ಪಾಂಡವರು ಕೂಡ ದ್ರೌಪದಿಯನ್ನು ಹಂಚಿಕೊಳ್ಳುತ್ತೇವೆ ಎಂಬ ಭಾಷೆಯನ್ನು ಕೊಟ್ಟಿದ್ದೀರಂತೆ. ನನ್ನ ಮಗಳಿಗೆ ಅದು ಸಮ್ಮತ, ನಿಮಗೂ ಸಮ್ಮತ ಅಂತ ಆದಮೇಲೆ ಇದಕ್ಕೆ ನನ್ನ ಆಕ್ಷೇಪ ಏನಿಲ್ಲ. ಏನಿದ್ದರೂ ವಿವಾಹ ಮಹೋತ್ಸವ, ಅದು ಒಂದು ವಿವಾಹ ಅಲ್ಲ, ಪಂಚ ವಿವಾಹ ಒಂದೇ ಗಳಿಗೆಯಲ್ಲಿ ನಡೆಯಲಿ ನಡೆಯಲಿ. ನನ್ನ ಹಿರಿಯ ಅಡಿಮಯ್ಯ ಶುಭ. ನನ್ನ ಬಾಳಿನ ಯಜ್ಞವನ್ನಾದರೂ ನಿಜವನ್ನಾಗಿಸಿದವರು. ಶುಭಮಸ್ತು. ಅಕುಲ ಪ್ರಾಯದಲ್ಲಿ ಸಣ್ಣವ, ವಿದ್ಯೆಯಲ್ಲಿ ದೊಡ್ಡವ. ಸಹದೇವ ಶುಭಂಬ್ರೂಯ. ಅಪ್ಪ, ಎಲ್ಲದಕ್ಕೂ ಒಂದು ಯೋಗ ಅಂತ ಬೇಕಂತೆ. ನನ್ನದು ಒಂದು ಯೋಗ ನೋಡಿ ಅಂತೆ. ಏನು? 5 ಮಂದಿ ಭಾವಂದಿರು. ಜೀವನದಲ್ಲಿ ಯಾವುದು ಬಾಧ್ಯತೆಗಳುಂಟು ಅದನ್ನು ಹೊರತುಪಡಿಸಿ ಯಾವುದು ಸಾಧ್ಯತೆಗಳುಂಟು ಅದನ್ನು ಮಾತ್ರ ಪರಿಗಣಿಸಿದರೆ ಜೀವನ ಎಷ್ಟು ಸುಂದರ ಎನ್ನುವುದು ನಮ್ಮನ್ನು ನೋಡಿದಾಗ ಲೋಕ ಕಲಿತುಕೊಳ್ಬೇಕು. ಮದುವೆಯ ಸಮಾರಂಭ ಏನೋ ಆಯಿತು, ಆದರೆ ಇದು ಇಲ್ಲಿಗೆ ಮುಗಿಯುವುದಿಲ್ಲ. ಔತಣ ಕೂಟವನ್ನು ನೀವೆಲ್ಲರೂ ಉಂಡು ಸುಖ ತಲ್ಪದಲ್ಲಿ ಮಲಗಿ ನಂತರ ಸ್ವಲ್ಪ ಕಾಲವನ್ನು ಕಳೆದು ನಂತರ ತೆರಳಬೇಕು. ಎಷ್ಟರವರೆಗೆ ಬೇಡಿ ತಿನ್ನುತ್ತಾ ಇದ್ದ ಬಡಿಸಿ ತಿನ್ನುವ ಯೋಗ ನಿಮ್ಮ ಪಾಲಿಗೆ, ನನಗದು ಭಾಗ್ಯ. ಬನ್ನಿ ಬನ್ನಿ. ಭಾವಂದಿರೇ